ಯುಗಾದಿ ಹಬ್ಬದ ಶುಭಾಶಯಗಳು. HY ಕುಟುಂಬಕ್ಕೆ ಸ್ವಾಗತ. ನಾವು ಇವತ್ತು ಬೇವು ಬೆಲ್ಲ ರೆಸಿಪಿ ಮಾಡ್ತಿದೀವಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾವಿಲ್ಲಿ 1 kg ಉರ್ಗಡ್ಲೆ ತಗೊಂಡಿದೀವಿ. ನಂತರ 1 kg ಬೆಲ್ಲ ತಗೊಂಡಿದೀವಿ. ಆ ನಂತರ ನಾವಿಲ್ಲಿ ಏಲಕ್ಕಿ ಶುಂಠಿ ಪುಡಿಯನ್ನು 1 ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದೀವಿ. ಬೇವಿನ ಹೂವಿನ ದಳವನ್ನು ತಗೊಂಡಿದ್ದೀವಿ. ಇದು ಕೂಡ 2 ಸ್ಪೂನ್ ತಗೊಂಡಿದ್ದೀವಿ. ಆ ನಂತರ ನಾವಿಲ್ಲಿ ಮಿಕ್ಸಿ ಜಾರ್ಗೆ ಉರ್ಗಡ್ಲೆಯನ್ನು ಹಾಕೊಳ್ತಿದ್ದೀವಿ. ಇದನ್ನ ಚೆನ್ನಾಗಿ ಪುಡಿ ಮಾಡ್ಕೋಬೇಕು. ಏನು ಇವಾಗ ರುಬ್ಬಿದ್ವಲ್ಲ ಆ ಮಿಶ್ರಣವನ್ನು ನಾವು ಜರಡಿಯ ಸಹಾಯದಿಂದ ಈ ಥರ ಸಾಣಿಸ್ಕೊಳ್ತಾ ಇದ್ದೀವಿ. ಸಾಣಿಸ್ಕೊಂಡಾದ ನಂತರ ಅರ್ಧ ರುಬ್ಬಿರೋ ಉರ್ಗಡ್ಲೆ ಪುಡಿಯನ್ನು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬೋಣ. ರುಬ್ಬಿದ ಮಿಶ್ರಣವನ್ನು ಪಕ್ಕಕ್ಕೆ ಎತ್ತಿಡೋಣ. ಸ್ವಲ್ಪ ಬೆಳಗಡ್ಲೆ ಪುಡಿಗೆ ನಾವು ಈಗೇನು ರುಬ್ಕೊಂಡಿಲ್ಲ ಅದಕ್ಕೆ ಸ್ವಲ್ಪನೇ ಬೆಲ್ಲ ಹಾಕಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾವು ಮತ್ತೆ ಇದನ್ನು ರುಬ್ಕೋಬೇಕು. ಈ ರೀತಿ ನಾವು ನುಣ್ಣಗೆ ರುಬ್ಕೋಬೇಕು. ಬೇವು ಬೆಲ್ಲದ ಪುಡಿಯನ್ನು ತಯಾರಾಯಿತು. ಆನಂತರ ಹೋಲ್ ಒಣ ಕೊಬ್ಬರಿಯನ್ನು ಸೇರಿಸಿಕೊಳ್ಳೋಣ. ಆನಂತರ ನಾವಿಲ್ಲಿ ಇದಕ್ಕೆ 3 ಟೇಬಲ್ ಸ್ಪೂನ್ ಅಷ್ಟು ಬೇವಿನ ಹೂವನ್ನು ಕೂಡ ಸೇರಿಸ್ಕೊಳ್ತಾ ಇದ್ವಿ. ನಂತರ ನಾವಿದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಕಡೆ ಬೆರೆಯೋಗೆ ಸೇರಿಸೋಣ. ಆನಂತರ 1 ಟೇಬಲ್ ಸ್ಪೂನ್ ಏಲಕ್ಕಿ ಶುಂಠಿ ಪುಡಿಯನ್ನು ಬೆರೆಸೋಣ. ಈಗ ಬೇವು ತಯಾರಾಗಿದೆ ಸ್ನೇಹಿತರೆ. ಶಾವಿಗೆ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಮೊದಲಿಗೆ ನಾವಿಲ್ಲಿ 1 kg ಶಾವಿಗೆಯನ್ನು ತಗೊಂಡಿದ್ದೀವಿ. ನಂತರ ನಾವಿಲ್ಲಿ ಎಷ್ಟು ಬೇಕೋ ಆ ಅಳತೆಯ ಪ್ರಮಾಣದಲ್ಲಿ ಬಿಸಿನೀರನ್ನ ಕಾಯಲಿಟ್ಟಿದ್ದೀವಿ. 1 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಕೂಡ ನಾವು ಇದಕ್ಕೆ ಸೇರಿಸ್ಕೊಳ್ತಾ ಇದ್ವಿ. ನೀರು ಚೆನ್ನಾಗಿ ಕಾದ ನಂತರ ಒಂದು ತಪ್ಪಾಲೆಗೆ ನಾವು 1 kg ಅಷ್ಟು ಶಾವಿಗೆಗೆ ಏನು ಬಿಸಿನೀರು ಕಾಸ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಇದನ್ನು ಕೂಡ 1 ಕುದೆ ಕುದಿಸ್ಕೋಬೇಕು. ಆನಂತರ ಶಾವಿಗೆ ರೆಡಿ ಆಯಿತು. ಇದನ್ನು ನಾವು ಬಸಿಯೋಣ. ಬಸಿದು ಅದಕ್ಕೆ ತಣ್ಣೀರನ್ನು ಬೆರೆಸೋಣ. ತಣ್ಣೀರು ಬೆರೆಸಿದ್ರೆ ಉದುರಾಗಿ ಬರುತ್ತೆ, ಶಾವಿಗೆ ಚೆನ್ನಾಗೂ ಬರುತ್ತೆ. ಅದಕ್ಕೋಸ್ಕರ ನೋಡ್ಬೋದಲ್ಲ ಸ್ನೇಹಿತರೆ, ಇವಾಗ ಬೇವು ಬೆಲ್ಲ ರೆಸಿಪಿ ತಯಾರಾಗಿದೆ. ನೀವು ಕೂಡ ಮನೆಯಲ್ಲಿ ಮಾಡಿ ತಿನ್ನಿ. ಮತ್ತೊಮ್ಮೆ ನಿಮಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಹೊಸ ವರ್ಷ ಹೊಸ ಹರುಷವ ತರಲಿ ಎಂದು ಹಾರೈಸುತ್ತೇವೆ. ಧನ್ಯವಾದ.